ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಏಟಿಗೆ ತುತ್ತಾದ ಸಂತ್ರಸ್ತನ ಕುಟುಂಬ ನಡೆಸುತ್ತಿದ್ದ ಧರಣಿಗೆ ರಾಹುಲ್ ಗಾಂಧಿ ಸಾಥ್ ನೀಡಿದರು. ಸಂತ್ರಸ್ತನ ಕುಟುಂಬದ ಜೊತೆಗೆ ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಯಲ್ಲಿರುವ ಹಿರಿಯ ಪೊಲೀಸ್ ಅಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸಂತ್ರಸ್ತ ಸಾಹಿಲ್ ಕಣ್ಣಿಗೆ 3 ಪೆಲೆಟ್ ತಗುಲಿವೆ, ದೇಹಕ್ಕೆ 200 ಪೆಲೆಟ್ಗಳು ಹೊಕ್ಕಿವೆ ಎಂದ ರಾಹುಲ್ ಗಾಂಧಿ ಪೆಲೆಟ್ ಗನ್ ಪ್ರಯೋಗಿಸಿದವನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದರು. और अगर किसी और ने नहीं चलाए तो पता नहीं, शायद इन्होंने ही छर्रे चला दिए हों, मगर क्राइम तो हुआ है क्योंकि इनके शरीर में छर्रे हैं। हम सिर्फ ये कह रहे हैं कि एफआईआर दर्ज कीजिए, एफआईआर दर्ज कीजिए। हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये, और हम सिर्फ ये कह रहे हैं कि प्लीज एफआईआर दर्ज कीजिए। अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है। सिंपल सी बात है, जब तक एफआईआर नहीं होगा तब तक हम यहाँ से नहीं हिलने वाले हैं। ಪೊಲೀಸರು ಎಫ್ಐಆರ್ ದಾಖಲಿಸುವವರೆಗೂ ಠಾಣೆ ಬಿಟ್ಟು ಹೋಗಲ್ಲ ಅಂತ ರಾಹುಲ್ ಗಾಂಧಿ ಧರಣಿ ಕೂತಿದ್ರು. 30 ದಿನ ಆಗಲಿ 6 ತಿಂಗಳೇ ಆಗಲಿ ಪ್ರತಿಭಟನೆ ಮಾಡ್ತೀನಿ ಅಂದಿದ್ರು. ರಾಹುಲ್ ಗಾಂಧಿ ನಡೆಸಿದ ಹೋರಾಟಕ್ಕೆ ಮಣಿದ ಪೊಲೀಸರು ಕೊನೆಗೂ ಎಫ್ಐಆರ್ ದಾಖಲಿಸಿದ್ದಾರೆ. ರಾಹುಲ್ ಗಾಂಧಿ ನಡೆಸುತ್ತಿರೋ ಪ್ರತಿಭಟನೆಯನ್ನ ಬಿಜೆಪಿ ಖಂಡಿಸಿದೆ. ರಾಹುಲ್ ಗಾಂಧಿಯದ್ದು ಅಗ್ಗದ ಪ್ರಚಾರ, ಈ ಧರಣಿ ವಿದ್ಯಾರ್ಥಿಗಳಿಗಾಗಿ ಅಲ್ಲ ಅಂತ ಜೆಪಿ ನಡ್ಡಾ ಕಿಡಿಕಾರಿದ್ದಾರೆ. आज पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन उन्होंने आज संसद मार्ग थाने के बाहर जो किया वो सबने देखा है। राहुल गांधी जी का आज का यह धरना न तो छात्रों के लिए है और न ही न्याय के लिए है, यह कांग्रेस पार्टी की राजनीतिक हताशा का प्रतीक है। ಇನ್ನು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯಿಸಿ, ಇದು ಅರಾಜಕತೆ ಸೃಷ್ಟಿಸೋ ರಾಜಕಾರಣ, ಅನುಮತಿ ಇಲ್ಲದೆ ಪೊಲೀಸ್ ಠಾಣೆ ಬಳಿ ಧರಣಿ ಕೂತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವಿಪಕ್ಷ ಶಾಸಕರು ಧರಿಸಿದ್ದ ಕಪ್ಪು ಬಟ್ಟೆಗಳ ಮೇಲೆ ನಾಗೇಂದ್ರ ವಿರುದ್ಧ ಬರಹಗಳನ್ನು ಬರೆಯಲಾಗಿತ್ತು. ಕಪ್ಪು ಬಟ್ಟೆ ಧರಿಸಿ ಬಂದ ಶಾಸಕರನ್ನ ಮಾರ್ಷಲ್ಗಳು ವಿಧಾನಸಭೆ ಪ್ರವೇಶ ದ್ವಾರದ ಬಳಿಯೇ ತಡೆದರು. ಆದರೆ ಟಿ ಶರ್ಟ್ ಧರಿಸಿಯೇ ಬಿಜೆಪಿ ಜೆಡಿಎಸ್ ಶಾಸಕರು ಸದನ ಪ್ರವೇಶಿಸಿದ್ರು. ಈ ವೇಳೆ ದಾದಾಗಿರಿ ಮಾಡ್ತೀರಾ ಅಂತ ಶಾಸಕ ಪ್ರಭು ಚೌಹಾಣ್ ಮಾರ್ಷಲ್ಗಳ ಮೇಲೆ ಗರಂ ಆದ್ರು. ವಿಧಾನಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಬಿಜೆಪಿ ಜೆಡಿಎಸ್ ಸದಸ್ಯರು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದರು. 2026ನೇ ಸಾಲಿನ ಅಪಾರ್ಟ್ಮೆಂಟ್ ವಿಧೇಯಕ ಪರ್ಯಾಲೋಚನೆ ವೇಳೆ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ರು. ವಜಾ ಮಾಡಿ ನಾಗೇಂದ್ರ ವಜಾ ಮಾಡಿ ಅಂತ ಘೋಷಣೆ ಕೂಗಿದ್ರು. ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇದೆ. ಭೂಮಿ ಲಭ್ಯತೆ ಬಹಳ ಕಡಿಮೆ ಇರೋದ್ರಿಂದ ವಿಧಾನಸಭೆಯಲ್ಲಿ ವಿಪಕ್ಷಗಳಿಂದ ತೀವ್ರ ಗದ್ದಲ ಹಿನ್ನೆಲೆ ಸ್ಪೀಕರ್ ಜಿಎಸ್ ಪಾಟೀಲ್ ಸೋಮವಾರಕ್ಕೆ ಕಲಾಪ ಮುಂದೂಡಿದರು. ಪರಿಷತ್ ಕಲಾಪ ಆರಂಭವಾಗ್ತಿದ್ದಂತೆ ಪ್ರತಿಭಟನೆ ಆರಂಭಿಸಿದ ಪ್ರತಿಪಕ್ಷ ಸದಸ್ಯರು ಸಚಿವ ಸ್ಥಾನದಿಂದ ನಾಗೇಂದ್ರರನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ರು. ಸದನ ನಡೆಸಲು ಅವಕಾಶ ಮಾಡಿಕೊಡಿ ಅಂತ ಸಭಾಪತಿ ಮನವಿ ಮಾಡಿದ್ರು. ಆದರೆ ಚಾರ್ಜ್ ಶೀಟ್ನಲ್ಲಿ ಸಚಿವ ಬಿ ನಾಗೇಂದ್ರ ಹೆಸರು ಉಲ್ಲೇಖವಾಗಿದೆ. ನಾಗೇಂದ್ರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಈ ವೇಳೆ ಕಾನೂನಿದೆ, ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಸಚಿವ ಖಾದರ್ ಪ್ರಶ್ನಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ವಿಪಕ್ಷದವರು ರಾಜೀನಾಮೆ ಕೇಳಲಿ, ಆದ್ರೆ ಅದರ ಬಗ್ಗೆ ವಿಪಕ್ಷ ನಾಯಕರು ಚರ್ಚೆ ಮಾಡಲಿ ಅಂದ್ರು. ಒಬ್ಬ ನಾಗೇಂದ್ರ ಸಲುವಾಗಿ ಇಡೀ ಸದನವೇ ಬಲಿಯಾಗ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಅವರೊಬ್ಬನಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನ ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನಾ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ಇನ್ನು ನಾಗೇಂದ್ರ ಬದಲಿಗೆ ಬೇರೆ ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲಿ, ಎಚ್ ಸಿ ಮಹದೇವಪ್ಪ ಕಾಯ್ತಿದ್ದಾರೆ. ಮಹಿಳಾ ಕೋಟಾದಡಿ ಸಚಿವ ಸ್ಥಾನ ನೀಡಿಲ್ಲ.
ನಾಗೇಂದ್ರರನ್ನ ವಜಾಗೊಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಅಶೋಕ್ ಹೇಳಿದ್ರು. ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಿಬಿಐ ಪತ್ರ ಬರೆದಿದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಸಂಬಂಧ 1 ವಾರದ ಹಿಂದೆ ರಾಜ್ಯಪಾಲ ಗೆಹ್ಲೋಟ್ಗೆ ಸಿಬಿಐ ಪತ್ರ ಬರೆದಿದೆ. ಸಿಬಿಐ ಮನವಿ ಕುರಿತು ರಾಜ್ಯಪಾಲರು ಕಾನೂನು ತಜ್ಞರಿಂದ ಸಲಹೆ ಪಡಿತಾ ಇದ್ದಾರೆ. ಮನವಿ ಇನ್ನೂ ರಾಜ್ಯಪಾಲರ ಸಕ್ರಿಯ ಪರಿಶೀಲನೆಯಲ್ಲಿದೆ ಅಂತ ರಾಜಭವನದ ಕಚೇರಿ ಮಾಹಿತಿ ಕೊಟ್ಟಿದೆ. ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಸಹ ಪ್ರತಿಭಟನೆ ನಡೆಸಿತು. ಸದನ ನಡೆಯಲು ಬಿಡುತ್ತಿಲ್ಲ ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರು ಧರಣಿ ನಡೆಸಿದ್ರು. ಧರಣಿಯಲ್ಲಿ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಸಹ ಭಾಗಿಯಾಗಿದ್ರು. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿರುವ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಚಂದ್ರು ಲಮಾನಿ ವಿರುದ್ಧ ಲೋಕಾಯುಕ್ತ ಕೇಸ್ ಇದೆ, ಅವರನ್ನ ಏಕೆ ಇಟ್ಟುಕೊಂಡಿದ್ದೀರಾ? ರಾಜೀನಾಮೆ ಪಡೆಯಿರಿ ಎಂದು ಕಿಡಿಕಾರಿದ್ರು. ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ಬಿಹಾರ್ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ನಿಮ್ಮ ಗೃಹ ಸಚಿವರು ಯಾರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಅವ್ರ ಮೇಲೆ ಕೇಸ್ ಇದೆ, ಅವರು ಕಳಂಕಿತರೇ ಇದ್ದಾರೆ. ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ನಿಮ್ಮಲ್ಲಿ ಯಾರ್ಯಾರ ಮೇಲೆ ಕೇಸ್ ಇದೆ ನೀವು ತಗೊಂಡಿದ್ದೀರಾ? ನಿಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿಲ್ವೇನ್ರಿ? ಯಾಕೆ ಇಟ್ಕೊಂಡಿದ್ದೀರಾ ಅವರಿಗೆ? ಇನ್ನು ದಿಕ್ಕು ತಪ್ಪಿಸುವುದಕ್ಕೆ ನಾಗೇಂದ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಹೇಳಿದ್ರು. ಚರ್ಚೆನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಇವರು ಬೇರೆ ಕಡೆ ಹೋಗಿ ನಾಗೇಂದ್ರನ ಇಟ್ಕೊಂಡಿದ್ದಾರೆ. ನಾಗೇಂದ್ರನ ಇಟ್ಕೊಂಡಿದ್ರೆ ಚರ್ಚೆ ಮಾಡಲಿ, ಒಂದ್ ದಿವಸದಲ್ಲಿ ಮುಗ್ದೋಗುತ್ತೆ. ಅವ್ರು ಸಾಬೀತ್ ಮಾಡಲಿ ಇವ್ರು ತಪ್ಪಿತಸ್ಥರು, ಭ್ರಷ್ಟರು ಅಂತ ಹೇಳಿ ನಾವೇ ತೆಗಿತೀವಿ. ಮನೆ ಮಾಲೀಕರ ಹಿತರಕ್ಷಣೆ, ಹಕ್ಕುಗಳ ರಕ್ಷಣೆ ಮಾಡುವ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಹೊಸ ವಿಧೇಯಕದಲ್ಲಿ 1972ರಲ್ಲಿ ರೂಪಿಸಲಾಗಿದ್ದ ಕಾಯ್ದೆಗಳಲ್ಲಿನ ಲೋಪದೋಷ ನ್ಯೂನ್ಯತೆಗಳನ್ನು ಬದಲಿಸಲಾಗಿದೆ. ಹೊಸ ಕಾನೂನು ಅಪಾರ್ಟ್ಮೆಂಟ್ ಮನೆ ಮಾಲೀಕರಿಗೆ ಹೆಚ್ಚಿನ ಅಧಿಕಾರ ನೀಡಲಿದೆ. ಅಪಾರ್ಟ್ಮೆಂಟ್ ಮಾಲೀಕರ ಸಂಘಗಳ ನೋಂದಣಿ ಕಡ್ಡಾಯವಾಗಿದ್ದು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆದ 60 ದಿನಗಳೊಳಗೆ ಸಂಘಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಬಿಲ್ಡರ್ಗಳು ಹಸ್ತಾಂತರಿಸಬೇಕು. ಮಾರಾಟವಾಗದೆ ಉಳಿದಿರುವ ಫ್ಲಾಟ್ಗಳ ನಿರ್ವಹಣಾ ಶುಲ್ಕವನ್ನು ಬಿಲ್ಡರ್ಗಳೇ ಪಾವತಿಸಬೇಕು. ಅಪಾರ್ಟ್ಮೆಂಟ್ ಪುನರ್ ನಿರ್ಮಾಣಕ್ಕೆ ಕನಿಷ್ಠ 75% ಫ್ಲಾಟ್ ಮಾಲೀಕರ ಒಪ್ಪಿಗೆ ಕಡ್ಡಾಯವಾಗಿದೆ. ಸಂಘದ ಕಾರ್ಯಕಾರಿ ಸಮಿತಿಯ ಅವಧಿಯನ್ನ ಗರಿಷ್ಠ 2 ವರ್ಷಗಳಿಗೆ ನಿಗದಿಪಡಿಸಲಾಗುತ್ತದೆ. ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಗರಿಷ್ಠ 1 ಲಕ್ಷದವರೆಗೆ ದಂಡ ವಿಧಿಸಲು ಅವಕಾಶವಿದ್ದು, ಉಲ್ಲಂಘನೆ ಮುಂದುವರಿದರೆ ಪ್ರತಿದಿನ 1000 ಹೆಚ್ಚುವರಿ ದಂಡ ವಿಧಿಸಬಹುದು. ಅಪಾರ್ಟ್ಮೆಂಟ್ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಶೇಷ ಸಮಿತಿಯನ್ನ ರಚಿಸಲಾಗುತ್ತದೆ. ಇದೇ ರೀತಿಯಾಗಿ ಸಮಸ್ಯೆಗಳ ಕುರಿತು ರಾಜ್ಯ ಮಟ್ಟದಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನ ರಚಿಸುವುದಕ್ಕೂ ಅವಕಾಶ ಕಲ್ಪಿಸಲಾಗುತ್ತದೆ. ಕೆಪಿಎಸ್ಸಿಯಿಂದ ಪಶುವೈದ್ಯರ ನೇಮಕಾತಿಯಲ್ಲಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ನಡೆಸಿದ್ರು. ಇದೀಗ ಪಶುವೈದ್ಯರ ನೇಮಕಾತಿ ಬಗ್ಗೆ ಸಿಐಡಿ ತನಿಖೆ ನಡೆಸ್ತಾ ಇದೆ. ಹಗರಣ ಸಂಬಂಧ 658 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಸಿಐಡಿ 329 ಅಭ್ಯರ್ಥಿಗಳ ವಿಚಾರಣೆ ನಡೆಸಿತ್ತು. ವಿಚಾರಣೆಗೆ ಕಾರ್ಬನ್ ಶೀಟ್ ಸಮೇತ ಹಾಜರಾಗುವಂತೆ ಸೂಚಿಸಲಾಗಿತ್ತು. 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ ವಶಕ್ಕೆ ಪಡೆದಿದ್ದ ಸಿಐಡಿ ಇದೀಗ OMR ಶೀಟ್ ಜೊತೆ ತಾಳೆ ಹಾಕೋ ಸಲುವಾಗಿ ಎಫ್ಎಸ್ಎಲ್ಗೆ ರವಾನಿಸಿದೆ. ಇನ್ನು ಕೆಪಿಸಿಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತಿಗೆ ಸಂಪುಟ ಶಿಫಾರಸು ಕೊಟ್ಟಿದೆ. ಅಮಾನತು ಶಿಫಾರಸು ರಾಜ್ಯಪಾಲರಿಗೆ ರವಾನಿಸಲು ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸನ್ನಡತೆ ಆಧಾರದಲ್ಲಿ 28 ಕೈದಿಗಳ ಬಿಡುಗಡೆಗೆ ಸಂಪುಟ ಆಸ್ತು ಎಂದಿದೆ. ಈ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. 45 ಪ್ರಕರಣಗಳ ಪೈಕಿ 28 ಬಂಧಿಗಳ ಬಿಡುಗಡೆಗೆ ಸಂಪುಟ ಅನುಮೋದನೆ ಕೊಟ್ಟಿದೆ. ಮತ್ತೊಂದು ಕೇಸ್ನಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಒಪ್ಪಿಗೆಯೊಂದಿಗೆ ಬಿಡುಗಡೆಯಾಗಲಿದೆ. ಸನ್ನಡತೆ, ಜೈಲುವಾಸದ ಅವಧಿ ಸೇರಿ ನಿಗದಿತ ಮಾನದಂಡ ಆಧರಿಸಿ ಒಟ್ಟು 29 ಜೀವಾವಧಿ ಶಿಕ್ಷಾ ಬಂದಿಗಳು ಅವಧಿ ಪೂರ್ವ ಬಿಡುಗಡೆಗೆ ಅರ್ಹ ಎಂದು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಪತ್ತೆಯಾದ ನಕಲಿ ಔಷಧಿ ದಂಧೆಯಲ್ಲಿ ಕಿಂಗ್ಪಿನ್ ಪ್ರಶಾಂತ್ ಸಂಬಂಧಿಕರು ಹಾಗೂ ಸ್ನೇಹಿತರು ಭಾಗಿಯಾಗಿ ಸುಮಾರು 40,000 ನಕಲಿ ಬಾಟಲ್ ಸೇಲ್ ಮಾಡಿದ್ದಾರೆ. ಅಮೆರಿಕ ಮೂಲದ ಕ್ಯಾನ್ಸರ್ ಔಷಧ ಸಂಬಂಧಿತ ನಕಲಿ ಔಷಧಿಯನ್ನ ಮಾರಾಟ ಮಾಡಿದ್ದಾರೆ. ಪ್ರಶಾಂತ್ 1.5 ವರ್ಷದಿಂದ ಈ ನಕಲಿ ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದ. ಅತ್ಯಂತ ಬೆಲೆ ಬಾಳುವ ಅಮೆರಿಕಾದ ಔಷಧಿಯ ನಕಲು ಮಾಡ್ತಾ ಇದ್ದ ಪ್ರಶಾಂತ್ ನಕಲು ಮಾಡಲು ಅಮೆರಿಕನ್ ಕಂಪನಿಯ ಔಷಧಗಳ ಬಾಟಲ್ ಮತ್ತು ಸ್ಟಿಕ್ಕರ್ ಅನ್ನ ಬಳಕೆ ಮಾಡ್ತಾ ಇದ್ದ. ಸದ್ಯ ಪೊಲೀಸರು ಕಿಂಗ್ಪಿನ್ ಪ್ರಶಾಂತ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ.
ಸದ್ಯ ಆತನ ಹೆಂಡತಿ ಹಾಗೂ ಸಂಬಂಧಿಕರನ್ನ ವಿಚಾರಣೆ ನಡೆಸಿದ್ದು, ಪ್ರಶಾಂತ್ ಈಗಾಗಲೇ ವಿದೇಶದಲ್ಲಿದ್ದಾರೆ ಅಂತ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಪ್ರಶಾಂತ್ ಭಾರತದಲ್ಲೇ ಇರೋ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ. ಹೀಗಾಗಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ 4 ಬಂಧಿಸಲಾಗಿದೆ. ರಾಜ್ಯದಲ್ಲಿ ನಕಲಿ ಔಷಧಿ ಜಾಲದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಕಾಂಗ್ರೆಸ್ ಸದಸ್ಯ ಗೋವಿಂದರಾಜು ಈ ಬಗ್ಗೆ ಪ್ರಸ್ತಾಪಿಸಿದ್ದು, ಕೆ ಗೋವಿಂದರಾಜು ಪ್ರಶ್ನೆಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಉತ್ತರ ಕೊಟ್ಟರು. ಉತ್ತರ ಭಾರತದ ಬೇರೆ ಬೇರೆ ಭಾಗಗಳಿಂದ ನಕಲಿ ಔಷಧಿ ಬರ್ತಿದೆ. ಈ ಬಗ್ಗೆ ತನಿಖೆಗೆ ಆರೋಗ್ಯ, ಗೃಹ ಇಲಾಖೆ ಎಸ್ಐಟಿ ರಚನೆ ಮಾಡಿದೆ. ಎಲ್ಲಿ ನಕಲಿ ಔಷಧಿ ತಯಾರಾಗ್ತಾ ಇದೆ ಅಂತ ಪತ್ತೆ ಹಚ್ಚಲಾಗುವುದು ಎಂದರು. ಅದಕ್ಕಾಗಿ ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿ ಎಸ್ಐಟಿ ಕೂಡ ಇವತ್ತು ಮಾಡಲಾಗಿದೆ. ಎಸ್ಐಟಿ ಮಾಡಿ, ಯಾಕಂತ ಹೇಳಿದ್ರೆ ಈ ಫ್ಯಾಕ್ಟರಿಗಳಿರುವುದು ಬೇರೆ ರಾಜ್ಯಗಳಲ್ಲಿ, ಇಲ್ಲಿಗೆ ತಂದಿದ್ದಾರೆ. ಇದು ಬರೀ ನಮ್ಮ ಒಂದು ರಾಜ್ಯದ ಜಿಲ್ಲೆಯಲ್ಲಿ ಮಾತ್ರವ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಜಾಲ ಇದೆಯಾ ಎಲ್ಲ, ಮತ್ತೆ ಯಾವ ಆಸ್ಪತ್ರೆಗೆ ಹೋಗಿದೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಅವರು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಪತ್ತೆ ಹಚ್ಚಬೇಕಾಗಿ ಇವತ್ತು ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವತ್ತು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಕರೆ ನೀಡಿದ್ದಾರೆ. ಜನರಿಗೆ ಕೈಮುಗಿದು ಹೇಳ್ತೀನಿ, ಟೋಲ್ ಕಟ್ಟಬೇಡಿ. ನೈಸ್ ಸಂಸ್ಥೆ ಕಾನೂನು ಬಾಹಿರವಾಗಿ ಹಗಲು ದರೋಡೆ ಮಾಡುವ ಸಂಸ್ಥೆ ಅಂತ ಕಿಡಿಕಾರಿದ್ದಾರೆ. ನೈಸ್ ಕಂಪನಿಯ ಮಾಲೀಕ ನಡೆಸ್ತಾ ಇದ್ದಾನೋ ಸರ್ಕಾರನ, ಇವತ್ತು ಶಿವಕುಮಾರ್ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೋ. ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸದೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯಕ್ಕೂ ಮುನ್ನವೇ ಮತ್ತೊಂದು ಶಾಕ್ ಎದುರಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಮತ್ತೆ ದಾಖಲೆಗಳ ಪರೀಕ್ಷೆ ಎದುರಾಗಿದ್ದು, 43.80 ಲಕ್ಷ ಮತದಾರರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ 20, 35, 312 ಮತದಾರರ ಮಾಹಿತಿಯಲ್ಲಿ ನೇರ ವ್ಯತ್ಯಾಸವಿರುವುದು ಗೊತ್ತಾಗಿದೆ. 23, 45, 428 ಮತದಾರರ ಮ್ಯಾಪಿಂಗ್ನಲ್ಲಿ ತಪ್ಪು ಪತ್ತೆಯಾಗಿದೆ. ಒಟ್ಟಾರೆ 43,80,740 ಮತದಾರರ ದಾಖಲೆಗಳಲ್ಲಿ ವ್ಯತ್ಯಾಸ ಪತ್ತೆಯಾಗಿರುವುದರಿಂದ ಮತ್ತೆ 43.80 ಲಕ್ಷ ಮತದಾರರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸದಿದ್ದರೆ ಮತದಾರರ ಪಟ್ಟಿಯಿಂದ ಹೆಸರನ್ನ ಕೈಬಿಡುವ ಸಾಧ್ಯತೆ ಇದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯ ಹಿಂದೂ ದೇಗುಲದಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಮೂತ್ರ ವಿಸರ್ಜನೆ ಮಾಡಿರುವ ಆರೋಪ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸ್ಥಳೀಯರು ಮತ್ತು ಹಿಂದೂ ಪರ ಸಂಘಟನೆ ಪಟ್ಟಣದ ಟ್ಯಾಕ್ಸಿ ಸರ್ಕಲ್ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೆ ಏನಾಗಬೇಕೀಗ, ಮುಂದೆ ಏನ್ ಮಾಡ್ತೀರಿ? ಸಾಯೋವರೆಗೂ ಇವ ಈ ಕರ್ನಾಟಕ ರಾಜ್ಯದ ಗಡಿಪಾರ ಆಗ್ಬೇಕ. ಒಂದು ಕಾನೂನು ಕಷ್ಟಗಳು ತರ್ತಿರೋ, ಯಾರು ಕಷ್ಟಗಳು ತರ್ತಿರೋ ಅವ್ನು ತಂದು ಈಗ ಮೂತ್ರ ವಿಸರ್ಜನೆ ಮಾಡಿಗನ. ಶ್ರಾವಣ ಮಾಸ ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ಮಾಸ. ಆ ಮಾಸದೊಳಗೆ ಅಲ್ಲೊಂದು ಮೂತ್ರ ವಿಸರ್ಜನೆ ಮಾಡಿಗನ ನಾವು ಯಾರು ತೊಳಕ್ ರೆಡಿ ಇಲ್ಲ. ನಾವೆಲ್ಲ ಹಿಂದೂಗಳಿಗೆ ಅವ್ರ ಮನೆಯವ್ರನ್ನ ಕರ್ಕೊಂಡ್ ಬರ್ತೀವಿ, ಕರ್ಕೊಂಡ್ಬಂದು ಆ ಗುಡಿ ತಲುಪ್ತೀವಿ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯದ ಎಲ್ಲಾ ಶಾಸಕರಿಗೆ ಉಚಿತ ಕಾರು ಮತ್ತು ಚಾಲಕ ಇಂಧನ ಸೇರಿ 1 ಲಕ್ಷ ರೂಪಾಯಿವರೆಗೆ ಭತ್ಯೆ ಘೋಷಿಸಿದ್ದಾರೆ. ಆದರೆ ಪ್ರತಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಈ ಆಫರ್ ತಿರಸ್ಕರಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಪರಿಗಣಿಸಿ ಡಿಎಂಕೆಯ ಎಲ್ಲ 59 ಶಾಸಕರು ಉಚಿತ ಕಾರ್ ಪಡೆಯುವುದಿಲ್ಲ ಅಂತ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಆದರೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಶಾಸಕರಿಗೆ ಕಾರು ಐಷಾರಾಮಿ ಅಲ್ಲ, ಅಗತ್ಯ. ಕ್ಷೇತ್ರದಲ್ಲಿ ಜನರನ್ನ ಭೇಟಿ ಮಾಡಲು ಕಾರ್ ಅಗತ್ಯ ಎಂದು ಸಚಿವ ಅಧವ್ ಅರ್ಜುನ್ ಹೇಳಿದ್ದಾರೆ. ಅಲ್ಲದೆ ಮನೆ ಇದ್ದರೂ ಸರ್ಕಾರಿ ನಿವಾಸದಲ್ಲಿ ಯಾಕೆ ವಾಸ ಮಾಡ್ತಿದ್ದೀರಿ ಎಂದು ಉದಯನಿಧಿಗೆ ಸಚಿವ ಅಧವ್ ಅರ್ಜುನ್ ತಿರುಗೇಟು ನೀಡಿ ವ್ಯಂಗ್ಯವಾಡಿದ್ದಾರೆ. ಸಕ್ಕರೆ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ. ಜುಲೈ 20ರಂದು 48 ರೂಪಾಯಿ 18 ಪೈಸೆ ಇದ್ದ 1 ಕೆಜಿ ಸಕ್ಕರೆ ಬೆಲೆ ಆಗಸ್ಟ್ 20ರ ಹೊತ್ತಿಗೆ 55 ರೂಪಾಯಿ 70 ಪೈಸೆಗೆ ಏರಿಕೆಯಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಆಗಸ್ಟ್ 1ರಿಂದ ನವೆಂಬರ್ 30ರವರೆಗೆ ವಿತರಕರು 400 ಟನ್ಗಿಂತ ಹೆಚ್ಚು ಸ್ಟಾಕ್ ಇಡಬಾರದು. ಸೆಪ್ಟೆಂಬರ್ 1ರಿಂದ ದೊಡ್ಡ ಗ್ರಾಹಕರು 15 ದಿನಗಳಿಗಿಂತ ಹೆಚ್ಚು ಸಕ್ಕರೆ ಸ್ಟಾಕ್ ಇಡಬಾರದು. ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳಿಂದ ಸ್ಟಾಕ್ ಪರಿಶೀಲನೆ. 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನ ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ. ಅಕ್ಟೋಬರ್ 15ರಿಂದಲೇ ಕಬ್ಬು ಅರೆಯಲು ಸೂಚನೆ. ಇನ್ನು ಸಕ್ಕರೆ ಬೆಲೆ ಏರಿಕೆಗೆ ಕಾರಣಗಳೇನು ಅನ್ನುವ ಅಂಶಗಳು ಇಲ್ಲಿವೆ. ದೇಶದಾದ್ಯಂತ ನಿರೀಕ್ಷೆಗಿಂತ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದನೆ, ಹಬ್ಬದ ಸಮಯದಲ್ಲಿ ಹೆಚ್ಚು ಬೇಡಿಕೆ, ಕಬ್ಬು ಬೆಳೆಗೆ ಹವಾಮಾನದಿಂದ ಹಾನಿಯಾಗಿದ್ದು
ಜಗತ್ತಿನಾದ್ಯಂತ ಸಕ್ಕರೆ ಉತ್ಪಾದನೆ ಕಡಿಮೆಯಾಗಿದ್ದು ಮತ್ತು ಕೆಲವು ಸಕ್ಕರೆ ಸಂಗ್ರಹ ಮಾಡಿಕೊಂಡಿರುವುದು ಸಹ ಸಕ್ಕರೆ ಬೆಲೆಗೆ ಕಾರಣವಾಗಿದೆ. ಎಥೆನಾಲ್ಗೆ ಕಬ್ಬು ಬಳಕೆ ಮಾಡ್ತಿರೋದ್ರಿಂದ ಸಕ್ಕರೆ ಬೆಲೆ ಏರಿಕೆಯಾಗಿದೆ ಎನ್ನಲಾಗ್ತಿತ್ತು. ಆದರೆ ಅದು ತಪ್ಪು. 2022-23ರಲ್ಲಿ ಸಕ್ಕರೆಯ 12% ಎಥೆನಾಲ್ಗೆ ಹೋಗುತ್ತಿತ್ತು. ಈಗ 2025-26ರಲ್ಲಿ ಅದು ಕೇವಲ 9%ಕ್ಕೆ ಇಳಿದಿದೆ. ಎಥೆನಾಲ್ನಲ್ಲಿ 1/4 ಭಾಗ ಮೆಕ್ಕೆಜೋಳದಂತಹ ಧಾನ್ಯಗಳಿಂದ ಬರುತ್ತದೆ ಎನ್ನಲಾಗಿದೆ.